ಈ ವಿಡಿಯೋ ನಿನಗೇನೆ. ನೀನು ಭಯ ಅನ್ನೋ ಚಿಲ್ಕ ಹಾಕೊಂಡು ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡೋದನ್ನ ಕುತ್ಕೊಂಡ್ರೆ ಇಲ್ಲಿ ಯಾವನು ಬಂದು ಚಿಲ್ಕ ತೆಗಿಯಲ್ಲ. ಒಂದು ನೀನು ಬಾಗಿಲು ಹೊಡಿಬೇಕು, ಇಲ್ಲಾಂದರೆ ನಿನ್ನ ಆಲೋಚನೆಗಳಲ್ಲಿ ನೀನು ಹಾಕೊಂಡು ಸಾಯ್ಬೇಕು. ಇವತ್ತು ನೀನೇನಾದರೂ ಒಂದು ವೇಳೆ ಈ ಚಿಲ್ಕನ ಈ ಬಾಗಿಲನ್ನ ಹೊಡ್ಕೊಂಡು ಆಚೆ ಬಂದರೆ ಹೊರಗಿನ ಪ್ರಪಂಚ ಸುಂದರವಾಗಿ ಕಾಣುತ್ತೆ. ಅರ್ಥ ಆಗ್ತಾ ಇದೆಯಾ? ನಿನಗೆ ಅರ್ಥ ಆಗಿಲ್ಲ ಅಂದ್ರೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿದೆ. ಯಾವನೋ ಏನೋ ಅಂದ ಅಂತ ಹೆದರ್ಕೊಂಡು ಕುತ್ಕೊಳ್ಳೋ ಬದಲು ನೀನು ಒಂದು ಸರಿ ಧೈರ್ಯವಾಗಿ ಅವನಮ್ಮನ ಭಯ ಅನ್ನೋ ವಿಚಾರನ ಎತ್ಕೊಂಬಂದು ನೆಲಕ್ಕೆ ಕೊಡೋದು ನೋಡು, ಆವತ್ತು ಗೊತ್ತಾಗುತ್ತೆ. ನೀನು ಧೈರ್ಯ ಯಾವನೋ ಏನೋ ಅಂದ ಅಂತ ಯೂಸ್ ಮಾಡಬೇಡ. ನೀನು ಶಕ್ತಿ ಸಾಮರ್ಥ್ಯನ 10 ಜನಕ್ಕೆ ಸ್ಫೂರ್ತಿಯಾಗೋ ರೀತಿಯಲ್ಲಿ ಬದುಕೋದು ಕಡೆ ಗಮನ ಕೊಡು. ಅದನ್ನು ಬಿಟ್ಬಿಟ್ಟು ಯಾವನೋ ಏನೋ ಅಂತಾನೆ, ಅವ್ನು ಹಂಗಂತ ನೀವು ಹಿಂಗಂತಾನೆ ಅಂತ ಯೋಚನೆ ಮಾಡ್ತಾರೆ. ಅವ್ರು ಜೀವನ ಪೂರ್ತಿ ಅಂತಾನೆ ಇರ್ತಾರೆ. ನೀನು ಜೀವನ ಪೂರ್ತಿ ರೂಮಲ್ಲಿ ಕುತ್ಕೊಂಡು ಚಿಲ್ಕ ಹಾಕೊಂಡು ಒಬ್ಬನೇ ಗೊಳೋ ಅಂತ ಅಳಬೇಕಾಗುತ್ತೆ. ಸೊ ಮೊದಲು ನೀನು ಬದಲಾವಣೆ ಆಗಬೇಕಂದ್ರೆ ನಿನ್ನಲ್ಲಿರೋ ಯೋಚನೆಗಳನ್ನು ಸಾಯಿಸಿ ಹೊಸ ಹೊಸ ಆಲೋಚನೆಗಳನ್ನ ಹುಚ್ಚು. ಆವತ್ತು ನಿನಗೊಂದು ಮರುನಾಮಕರಣ ಮಾಡೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಇವತ್ತು ಯಾವ ನಿನ್ನ ಅವ್ನು ಹಿಂಗೆ ಅಂತಿದ್ನೋ, ನಾಳೆ ನಿನಗೆ ಅಣ್ಣ ಅಂತಾರೆ, ಬಾಸ್ ಅಂತಾರೆ, ಗುರು ಅಂತಾರೆ. ಅದನ್ನು ಬಿಟ್ಟು ಯಾವನೋ ಹೇಳ್ದ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ರೂಮಲ್ಲಿ ಚಿಲ್ಕ ಹಾಕೊಂಡು ಕುತ್ಕೊಳ್ಳೋದಲ್ಲ.